ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲಕ್ಷ್ಮಿ ಕಂಪ್ಯೂಟರ್ ವತಿಯಿಂದ ನಮಸ್ಕಾರಗಳು. ನಾವು ಇವತ್ತೇನಂತ ಅಂದ್ರೆ ಎಂ ಎಸ್ ಆಫೀಸ್ ಅಲ್ಲಿ MS ವರ್ಡ್ ಬಗ್ಗೆ ನಾವು ಇವತ್ತು ಕ್ಲಾಸ್ ಅನ್ನ ನೋಡೋಣ. ಫಸ್ಟ್ನೇದಾಗಿ ಏನಂತಂದ್ರೆ ಇದು ಮೇಲೆ ಇದೆ ಅಲ್ಲ, ಇದು ಮೈನಸ್ ಏನಂದ್ರೆ ಮಿನಿಮೈಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಮ್ಯಾಕ್ಸಿಮೈಸ್, ಇದು ಕ್ಲೋಸ್. ಇದು ಮೇಲೆ ಇರೋದಕ್ಕೆ ನಾವೇನಂತ ಹೇಳ್ತೀವಪ್ಪ ಅಂತಂದ್ರೆ ಟೈಟಲ್ ಬಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೆಳಗಡೆ ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ರೆಫರೆನ್ಸ್ ಇದೇನಿದೆ ಅಲ್ಲ ಇದಕ್ಕೇನಂತಂದ್ರೆ ಮೆನು ಬಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಕೆಳಗಡೆ ಕ್ಲಿಪ್ ಬೋರ್ಡ್, ಫಾಂಟ್, ಪ್ಯಾರಾಗ್ರಾಫ್ ಇದೇನ್ ತೋರಿಸುತ್ತಲ್ಲ ಇದಕ್ಕೆ ಟೂಲ್ಸ್ ಬಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಸ್ಕೇಲ್ ಟೈಪ್ ಅದಲ್ಲ ಇದಕ್ಕೇನಂದ್ರೆ ರೂಲರ್ ಬಾರ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇದು ಕೆಳಗಡೆ ಇರೋದು ಸ್ಟೇಟಸ್ ಬಾರ್ ಅಂತ ಹೇಳ್ತೀವಿ. ಏನಪ್ಪಾ ಅಂತಂದ್ರೆ ಈಗ ನಮ್ಗೆ ಟೈಟಲ್ ಇರೋದ್ರಿಂದ ನಾವು ಟೈಟಲ್ ಬಾರ್ ಅಂತ ನೋಡ್ತೀವಿ. ಅದು ಟೈಟಲ್ ಯಾಕಂದ್ರೆ ಅಲ್ಲಿ ನಾವೇನ್ ಟಾಪಿಕ್ ಮಾಡ್ತಿದೀವಲ್ಲ ಆ ನೇಮ್ ತೋರಿಸುತ್ತೆ, ಅದಕ್ಕೆ ನಾವು ಟೈಟಲ್ ಅನ್ನ ಬಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೆನು ಅಂತಂದ್ರೆ ನಾವೇನ್ ಮಾಡ್ತಿದೀವಲ್ಲ, ಯಾವ ಟಾಪಿಕ್ ತಗೊಂತಿದೀವಿ ಅದ್ ಮೆನು ಏನಿದೆ ಅಂತ ಮೆನು ಬಾರ್ ತೋರಿಸುತ್ತೆ, ಅದಕ್ಕೆ ನಾವು ಮೆನು ಬಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದೇನಂದ್ರೆ ಟೂಲ್ಸ್ ಬಾರ್. ಯಾಕಂದ್ರೆ ನಾವೇನೋ ಒಂದು ಮಾಡ್ಬೇಕು, ಡಾಕ್ಯುಮೆಂಟ್ ರೆಡಿ ಮಾಡ್ಬೇಕು, ಏನೇ ಒಂದ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಟೂಲ್ಸ್ ಮುಖಾಂತರ ನಾವು ತಗೊಂತೀವಲ್ಲ ಅದಕ್ಕೆ ನಾವು ಟೂಲ್ಸ್ ಬಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ರೂಲರ್ ಬಾರ್ ಅಂತ ಹೇಳ್ತೀವಿ. ರೂಲರ್ ಬಾರ್ ಅನ್ನ ನಾವ್ ಏನಕ್ಕಂತ ಹೇಳ್ತೀವಿ, ಈಗ ನೋಡ್ರಿ ಜಸ್ಟ್ ಎಕ್ಸಾಂಪಲ್ ಈಗ ಟೈಪ್ ಮಾಡ್ತೀನಿ. ಟೈಪ್ ಮಾಡಿದ್ದನ್ನ ಯಾಕೆ ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ, ಇದು ಪೇಜ್ ಇರೋದು ಇಲ್ಲಿವರೆಗೂ ಅದ, ಅಲ್ಲಿಂದ ಸ್ಟಾರ್ಟ್ ಆಗ್ಬೋದಿತ್ತು, ಇಲ್ಲ ಮೇಲಿಂದ ಸ್ಟಾರ್ಟ್ ಆಗ್ಬೋದಿತ್ತಲ್ಲ, ಯಾಕೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ರೂಲರ್ ಬಾರ್ ಎಲ್ಲಿಂದ ಆನ್ ಆಗಿರುತ್ತಲ್ಲ ಅಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ರೂಲರ್ ಬಾರ್ ಅಂತ ಕರಿತೀವಿ. ನೆಕ್ಸ್ಟ್ ಕೆಳಗಡೆ ಏನಂದ್ರೆ ಸ್ಟೇಟಸ್ ಬಾರ್ ಅಂತ ಹೇಳ್ತೀವಿ. ಸ್ಟೇಟಸ್ ಬಾರ್ ಅನ್ನ ನಾವೇನಕ್ಕೆ ನೋಡ್ತೀವಿ ಅಪ್ಪ ಅಂದ್ರೆ ಈ ಸ್ಟೇಟಸ್ ಬಾರ್ ಅಲ್ಲಿ ಪೇಜ್ ಆಫ್ ಒನ್ ಪೇಜ್ ಅಂತಿದೆ. ಅಂದ್ರೆ ನಾವು ಜಸ್ಟ್ ಇವಾಗ ಎಷ್ಟನೇ ಪೇಜ್ ಅಲ್ಲಿ ಟೈಪ್ ಮಾಡ್ತಿದೀವಿ, ಒಂದೇ ಪೇಜ್ ಅಷ್ಟೇ ಟೈಪ್ ಮಾಡಿದೀವಿ. ನೋಡ್ರಿ ಒಂದೇ ಪೇಜ್ ಇದೆ, ಅದಕ್ಕೆ ಒನ್ ಆಫ್ ಒನ್ ಅಂತ ತೋರಿಸಿದೆ. ಅಥವಾ ನಾನು ಏನ್ ಮಾಡ್ತೀನಿ, 2 ಪೇಜಸ್ ಓಪನ್ ಮಾಡ್ಕೊಂತೀನಿ. ಓಕೆನಾ, ಈಗ ಇಲ್ಲಿ 2 ಆಫ್ 2 ಇದೆ, 2 ಆಫ್ 2 ಯಾಕಂದ್ರೆ ನಾನು 2 ಪೇಜಸ್ ಅನ್ನು ಓಪನ್ ಮಾಡಿದ್ರೆ ಅದಕ್ಕೆ 2 ಅಂತಿದೆ. ನಾನು ಎಲ್ಲಿ ಟೈಪ್ ಮಾಡ್ತಿದ್ದೀನಿ, ಈಗ ಒಂದೇ ಪೇಜ್ ಅಲ್ಲಿ ಟೈಪ್ ಮಾಡ್ತಿದ್ದೀನಿ 1 ಆಫ್ 2 ಅಂದ್ರೆ ನಾವು ಒಂದೇ ಪೇಜ್ ಅಲ್ಲಿ ಟೈಪ್ ಮಾಡ್ತಿದ್ದೀನಿ, ಬಟ್ ಪೇಜಸ್ ಎಷ್ಟು ಓಪನ್ ಮಾಡಿದೀನಿ ಅಂದ್ರೆ 2 ಪೇಜಸ್ ಓಪನ್ ಮಾಡಿದೀನಿ. ಅದೇ ಇದು ಏನ್ ತೋರಿಸುತ್ತೆ ಅಂದ್ರೆ ಇದು ಡಾಕ್ಯುಮೆಂಟ್ ಅಲ್ಲಿ ನಾವ್ ಏನ್ ಟೈಪ್ ಮಾಡ್ತಿದೀವಿ ಅದು ಸ್ಟೇಟಸ್ ಬಾರ್ ಅಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಇದೇನಂದ್ರೆ ಮೇಲೆದಾಯ್ತು. ನೆಕ್ಸ್ಟ್ ಟಾಪಿಕ್ ಬರ್ತೀನಿ. ಹೋಮ್ ಪೇಜ್ ಅಲ್ಲಿ ನಾವ್ ನೋಡೋದಾದ್ರೆ ಇಷ್ಟು ಇದೆ. ನಾವು ಹೋಮ್ ಪೇಜ್ ಅಲ್ಲಿ ಫಸ್ಟ್ ಕ್ಯಾಲಬ್ರಿ ಅಂತಿದೆ, ಅಂದ್ರೆ ಇದೇನಂದ್ರೆ ನಮ್ಗೆ ಹ್ಯಾಂಡ್ ರೈಟಿಂಗ್ ಸ್ಟೈಲ್ ಅನ್ನ ಚೇಂಜ್ ಮಾಡೋದು. ಎಕ್ಸಾಂಪಲ್ ಆಗಿ ನಾನ್ ತೋರಿಸ್ತೀನಿ. ಇವಾಗ ಲಕ್ಷ್ಮಿ ಕಂಪ್ಯೂಟರ್ ಅಂತ ಹಾಕ್ತೀನಿ. ಲಕ್ಷ್ಮಿ ಕಂಪ್ಯೂಟರ್ ಅಂತ ನಾನು ಟೈಪ್ ಮಾಡಿದೆ. ಇದನ್ನೇನಂತಂದ್ರೆ ನಮ್ಗೆ ಯಾವ ರೀತಿ ಹ್ಯಾಂಡ್ ರೈಟಿಂಗ್ ಸ್ಟೈಲ್ ಅಲ್ಲಿ ಬೇಕಪ್ಪ ಅಂತಂದ್ರೆ ಅಲ್ಲಿ ನಾವು ತಗೋಬಹುದು. ಈ ತರ ನಮ್ಗೆ ಹ್ಯಾಂಡ್ ರೈಟಿಂಗ್ ಸ್ಟೈಲ್ಸ್ ಬೇಕಾದ್ರೆ ಸಿಗುತ್ತೆ, ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಸ್ಟೈಲ್ ಗಳನ್ನ ತಗೋಬಹುದು. ಈ ತರ ಸ್ಟೈಲ್ ಇರುತ್ತೆ. ಬಟ್ ನಾವು MS ವರ್ಡ್ ಅನ್ನ ಓಪನ್ ಮಾಡಿದಾಗ ಹ್ಯಾಂಡ್ ರೈಟಿಂಗ್ ಫಾಂಟ್ ಸೈಜ್ ಬರೋದು ಯಾವ್ದು ಅಂತಂದ್ರೆ ಕ್ಯಾಲಬ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ಜಾಸ್ತಿ ನಾವು ಆಲ್ಮೋಸ್ಟ್ ಬಳಸೋ ಅಂತದ್ದು ಯಾವ್ದಂದ್ರೆ ಕ್ಯಾಲಬ್ರಿನೇ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಾಂಟ್ ಸೈಜ್ ನೋಡ್ರಿ, ಮಿನಿಮೈಸ್ 8 ಇದೆ, ಮ್ಯಾಕ್ಸಿಮೈಸ್ 72 ಇದೆ. ಮಿನಿಮೈಸ್ ನಮ್ಗೆ ಎಷ್ಟು ಸೈಜ್ ಅಲ್ಲಿ ಬೇಕು ಅಷ್ಟು ಸೈಜ್ ಗಳನ್ನ ನಾವು ತಗೋಬಹುದು. ಈ ರೀತಿ ನಾವು ಸೈಜ್ ಅನ್ನ ಫಾಂಟ್ ಸೈಜ್ ಅನ್ನ ತಗೋಬಹುದು. ನೆಕ್ಸ್ಟ್ ನಮ್ಗೆ ಏನಂತಂದ್ರೆ 72 ಲಾಸ್ಟ್ ಇದೆ, ಸೈಜಸ್ ಅಲ್ಲಿ 72 ಇದೆ. ಬಟ್ ನಮ್ಗೆ ಬ್ಯಾನರ್ ಮಾಡ್ಬೇಕಂದ್ರೆ ಬಹಳ ದೊಡ್ಡದಾಗ್ಬೇಕಾಗುತ್ತೆ. ಅವಾಗ ಏನ್ ಮಾಡ್ಬೇಕಪ್ಪ, 72 ಸಾಕಾಗಲ್ಲ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಇದೆಲ್ಲ ಇದು ಜೂಮಿಂಗ್, ಅಂದ್ರೆ ನಾವ್ ಇದನ್ನ ಎಷ್ಟು ಕ್ಲಿಕ್ ಮಾಡ್ಕೊಂಡ್ ಹೋಗ್ತೀವಲ್ಲ ಅಷ್ಟು ದೊಡ್ಡದಾಗ್ತಾ ಇರುತ್ತೆ. ಮತ್ತೆ ಇದು ಅದ್ರ ಬಾಜು ಇದನ್ನ ಕ್ಲಿಕ್ ಮಾಡಿದ್ರೆ ಅಷ್ಟೇ ಚಿಕ್ಕದಾಗುತ್ತೆ. ಆದ್ರೆ ಇದಕ್ಕೆ ಇಷ್ಟೇ ಸೈಜ್ ಇದೆ ಅಂತ ಏನಿಲ್ಲ, ನೀವ್ ಎಷ್ಟಾದ್ರೂ ದೊಡ್ಡದ್ ಮಾಡ್ಕೊಂಡು ದೊಡ್ಡದಾಗ್ತಾನೆ ಇರುತ್ತೆ. ಎಷ್ಟು ಚಿಕ್ಕದ್ ಬೇಕೋ ಅಷ್ಟು ಚಿಕ್ಕದಾಗ್ತಾನೆ ಇರುತ್ತೆ. ಓಕೆನಾ. ನೆಕ್ಸ್ಟ್ ಬಿ ಅಂತಿದೆ. ಬಿ ಅಂದ್ರೆ ಏನು, ಬೋಲ್ಡ್ ಅಂತ ಹೇಳ್ತೀವಿ, ಅಂದ್ರೆ ಬ್ರೈಟ್. ಅಂದ್ರೆ ಇವಾಗ ಎಕ್ಸಾಂಪಲ್ ಏನಾದ್ರೂ ನಾವು ಟಾಪಿಕ್ ನೇಮ್ ಬರಿಬೇಕಾದ್ರೆ ಯಾವ್ದೋ ಒಂದು ಟಾಪಿಕ್ ಹೆಡ್ಲೈನ್ ನಾವು ಹಾಕ್ತಿವಿ, ಕೆಳಗಡೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಹೆಡ್ಲೈನ್ ಗೆ ಸ್ವಲ್ಪ ಬೋಲ್ಡ್, ಯಾಕಂದ್ರೆ ನಮ್ಗೆ ಹೆಡ್ಲೈನ್ ಅಂತ ಕಾಣಿಸ್ಬೇಕಲ್ಲ. ಎಕ್ಸ್ಪ್ಲೇನ್ ಮತ್ತೆ ಹೆಡ್ಲೈನ್ ಎರಡು ಸೇಮ್ ಇದ್ರೆ ಅದ್ರಲ್ಲಿ ಏನು ಡಿಫ್ರೆಂಟ್ ಕಾಣಲ್ಲ. ಸೊ ನಾವೇನ್ ಮಾಡ್ಬೇಕು ಅವಾಗ ಅಂದ್ರೆ ಹೆಡ್ಲೈನ್ ಗೆ ಒಂಚೂರು ಬ್ರೈಟ್ ಆಗಿರ್ಬೇಕು, ಬೋಲ್ಡ್ ಆಗಿರ್ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಬಿ ಅಂತ ಕ್ಲಿಕ್ ಮಾಡಿದ್ರೆ ಬೋಲ್ಡ್ ಆಗುತ್ತೆ. ಅಂದ್ರೆ ಹ್ಯಾಂಡ್ ರೈಟಿಂಗ್ ಏನಾಗುತ್ತೆ ಒಂದ್ ಸ್ವಲ್ಪ ದಪ್ಪದ್ರಲ್ಲಿ ಬರುತ್ತೆ. ಓಕೆನಾ, ಇದು ಬೋಲ್ಡ್ ಅಂತ ಹೇಳ್ತೀವಿ. ಈ ಬೋಲ್ಡ್ ನಮ್ಗೆ ಶಾರ್ಟ್ ಕಟ್ ಕೀ ಅಂತಂದ್ರೆ ಕಂಟ್ರೋಲ್ ಇಟ್ಕೊಂಡು ಬಿ ಹೊಡೆದ್ರೆ ಏನಾಗುತ್ತೆ,
ಬೋಲ್ಡ್ ಆಗುತ್ತೆ. ನೆಕ್ಸ್ಟ್ ಐ ಅಂತಿದೆ. ಐ ಅಂದ್ರೆ ಏನು? ಇಟಾಲಿಕ್. ಹ್ಯಾಂಡ್ ರೈಟಿಂಗ್ ಏನಾಗುತ್ತೆ? ಕ್ರಾಸ್ ಆಗುತ್ತೆ. ಇಲ್ಲಿ ನೋಡ್ರಿ ಐ ಅಂತ ಕ್ಲಿಕ್ ಮಾಡ್ತೀನಿ, ಹ್ಯಾಂಡ್ ರೈಟಿಂಗ್ ಸ್ಟ್ರೇಟ್ ಇದೆ. ಬಟ್ ಈಗ ಐ ಅಂತ ನಾನು ಇಟಾಲಿಕ್ ಅಂತ ಕ್ಲಿಕ್ ಮಾಡಿದಾಗ ಹ್ಯಾಂಡ್ ರೈಟಿಂಗ್ ಏನಾಯ್ತು? ಕ್ರಾಸ್ ಆಯ್ತು. ಅಥವಾ ನಮ್ಗೆ ಏನೇ ಒಂದು ಸ್ಟೈಲ್ ಆಗ್ಬೇಕಪ್ಪ ಅಂತಂದ್ರೆ ನಾವು ಸ್ಟೈಲ್ ಅಲ್ಲಿ ಇಟಾಲಿಕ್ ನ ಬಳಸ್ಕೋಬಹುದು. ನೆಕ್ಸ್ಟ್ ಅಂಡರ್ಲೈನ್. ಅಂಡರ್ಲೈನ್ ಅಂತಂದ್ರೆ ನಮ್ಗೆ ಇವಾಗ ನಾವು ಟೆಕ್ಸ್ಟ್ ಬುಕ್ ಓದ್ಬೇಕಾದ್ರೆ ಸುಮ್ಮನೆ ಓದಲ್ಲ, ಹೌದಾ? ಯಾಕಂತಂದ್ರೆ ನಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ನಾವೇನ್ ಮಾಡ್ತೀವಿ? ಪೆನ್ಸಿಲ್ ಇಂದ ಅಂದ್ರೆ ಮಾರ್ಕರ್ ಇಂದ ಗೆರೆನ ಹೇಳ್ತೀವಿ, ಅಂಡರ್ಲೈನ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಅದು ಇಂಪಾರ್ಟೆಂಟ್ ಅದ. ಸೊ ನಾವೇನ್ ಮಾಡ್ತೀವಿ? ಅಂಡರ್ಲೈನ್ ಮಾಡ್ತೀವಿ. ಇದ್ರಲ್ಲೂ ನಿಮ್ಗೆ ಏನಾದ್ರು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಅಂಡರ್ಲೈನ್ ನ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಅಂಡರ್ಲೈನ್ ಬರುತ್ತೆ. ನಮ್ಗೆ ಅಂಡರ್ಲೈನ್ ಡಿಸೈನ್ಸ್ ಅಲ್ಲಿ ಬೇಕಿತ್ತು ಅಪ್ಪ ಅಂದ್ರೆ ಇಲ್ಲಿರೋ ಚುಕ್ಕಿನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ತರ ಅಂಡರ್ಲೈನ್ ಬೇಕು ಆ ರೀತಿ ಅಂಡರ್ಲೈನ್ ನ ಸಿಗ್ತಾ ಇರುತ್ತೆ. ಈ ರೀತಿ ನೀವು ಅಂಡರ್ಲೈನ್ ನ ತಗೊಂತಾ ಇರ್ಬೋದು. ಓಕೆನಾ? ಬಿ ಅಂದ್ರೆ ಬೋಲ್ಡ್, ಐ ಅಂದ್ರೆ ಇಟಾಲಿಕ್, ಯು ಅಂದ್ರೆ ಅಂಡರ್ಲೈನ್. ಬಿಗೆ ಬೋಲ್ಡ್ ಗೆ ಶಾರ್ಟ್ ಕಟ್ ಕಿ ಕಂಟ್ರೋಲ್ ಬಿ, ಇಟಾಲಿಕ್ ಗೆ ಶಾರ್ಟ್ ಕಟ್ ಕಿ ಕಂಟ್ರೋಲ್ ಐ, ನೆಕ್ಸ್ಟ್ ಅಂಡರ್ಲೈನ್ ಗೆ ಶಾರ್ಟ್ ಕಟ್ ಕಿ ಕಂಟ್ರೋಲ್ ಯು. ಇದಿಷ್ಟ ಆಯ್ತು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ABC ಸ್ಟ್ರೈಕ್ ಥ್ರೋ. ಇದೇನಂದ್ರೆ ABC ಕಾರ್ಟ್ ಇದೆಲ್ಲ ಅದಕ್ಕೆ ಸ್ಟ್ರೈಕ್ ಥ್ರೋ ಅಂತ ಹೇಳ್ತೀವಿ. ಸ್ಟ್ರೈಕ್ ಥ್ರೋ ಅಂತ ಏನಕ್ಕೆ ಹೇಳ್ತೀವಪ್ಪ ಅಂತಂದ್ರೆ ಇವಾಗ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಗಳಲ್ಲಿ ಆಗಿರ್ಬೋದು, ನಮ್ದು ಐಡಿ ಜಾಸ್ತಿ ಹೈಲೈಟ್ ಆಗಿ ಕಾಣ್ಬೇಕಿತ್ತಪ್ಪ ಅಂತಂದ್ರೆ ನಾವೇನ್ ಮಾಡ್ತೀವಿ? ಸ್ಟ್ರೈಕ್ ಥ್ರೋನ ಬಳಸ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದೇನಿದೆ? ಎಕ್ಸ್ ಟು ಕೆಳಗಿದೆ, ಎಕ್ಸ್ ಸ್ಕ್ವಯರ್ ಮೇಲಿದೆ. ಇದೇನಂದ್ರೆ ಸಬ್ಸ್ಕ್ರಿಪ್ಟ್ ಅಂಡ್ ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಏನಕ್ಕಪ್ಪ ಸಬ್ಸ್ಕ್ರಿಪ್ಟ್ ಅಂಡ್ ಸೂಪರ್ ಸ್ಕ್ರಿಪ್ಟ್? ಇದು ನಮ್ಗೆ ಏನ್ ಅವಶ್ಯಕತೆ ಆದ ಅಂದ್ರೆ ಈ ಮ್ಯಾಥ್ಸ್ ಅಲ್ಲಿ ನೋಡ್ರಿ ಮತ್ತೆ ಸೈನ್ಸ್ ಅಲ್ಲಿ ಫಾರ್ಮುಲಾಸ್ ಅದೆಲ್ಲ ಕೆಳಗೆ ಮೇಲೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಆ ರೀತಿ ಇರುತ್ತೆ. ಫಾರ್ಮುಲಾ H2O ಇರುತ್ತೆ. 5th ಕ್ಲಾಸ್ 6th ಕ್ಲಾಸ್ ಆ ರೀತಿ ಚೇಂಜಸ್ ಇರುತ್ತೆ. ಅದನ್ನ ನಾವು ಯಾವ ರೀತಿ ರೆಡಿ ಮಾಡ್ಬೇಕು? ಈಗ ಎಕ್ಸಾಂಪಲ್ ಆಗಿ ನೋಡ್ರಿ ತೋರಿಸ್ತೀನಿ. ಒಂದು ಎಕ್ಸಾಂಪಲ್ ಆಗಿ ಫಸ್ಟ್ H2O ಅನ್ನ ನಾನು ತಗೊಂತೀನಿ. ಇದೇನಂತಂದ್ರೆ ಇದಕ್ಕೇನಂದ್ರೆ ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಇಲ್ಲಿ H2 ಕೆಳಗಡೆ ಇದೆಯಲ್ಲ ಅದಕ್ಕೆ ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಇದು ನಮ್ಗೆ H2O. ಇದು ರಾಂಗ್ ಇದೆ. ಏನಕ್ಕೆ ರಾಂಗ್ ಇದೆ ಅಪ್ಪ? ಇವಾಗ ನಾವೇನಂತಂದ್ರೆ ಎಕ್ಸಾಂಪಲ್ H2O 2O ಏನಾಗ್ಬೇಕು? ಕೆಳಗಡೆ ಬರ್ಬೇಕು, ಹೌದಾ? ಅದನ್ನ ನಾವು ಕೆಳಗಡೆ ಬರ್ಬೇಕಂದ್ರೆ 2 ಮತ್ತೆ O ನ ಎರಡು ಮಾತ್ರ ಸೆಲೆಕ್ಷನ್ ಮಾಡ್ಕೋಬೇಕು. ಎರಡನ್ನ ಮಾತ್ರ ಸೆಲೆಕ್ಷನ್ ಮಾಡ್ಕೊಂಡು X2 ನ ಕೆಳಗೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ? H2O ಅಂತಾನು ಹೇಳ್ಬೋದು. ಈ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಮೇಲೆ ಸೂಪರ್ ಸ್ಕ್ರಿಪ್ಟ್ ಇದೆ ಅಲ್ಲ, ಸೂಪರ್ ಸ್ಕ್ರಿಪ್ಟ್ ಅನ್ನ ನಾವೇನಕ್ಕೆ ಯೂಸ್ ಮಾಡಿ? ಎಕ್ಸಾಂಪಲ್ ಆಗಿ 5th ಕ್ಲಾಸ್ ಇದೆ, ಓಕೆನಾ? 5th ಕ್ಲಾಸ್ ಅಂತಿದೆ. ಇವಾಗ ಏನಾಗ್ಬೇಕು? ಇದ್ರಲ್ಲಿ TH ಏನಾಗ್ಬೇಕು? ಮೇಲ್ಗಡೆ ಹೋಗ್ಬೇಕು, ಹೌದಾ? ಅದನ್ನ ಯಾವ ರೀತಿ ರೆಡಿ ಮಾಡ್ಬೇಕಪ್ಪ ಅಂತಂದ್ರೆ TH ನ ಮಾತ್ರ ಸೆಲೆಕ್ಷನ್ ಮಾಡ್ಕೋಬೇಕು, ಓಕೆನಾ? ಯಾವ್ದು ನಮ್ಗೆ ಮೇಲ್ಗಡೆ ಯಾವ್ದು ಬೇಕಲ್ಲ ಅದನ್ನ ಅಷ್ಟೇ ಕ್ಲಿಕ್ ಮಾಡ್ಕೊಂತ TH ಸೂಪರ್ ಸ್ಕ್ರಿಪ್ಟ್ ನ ಕ್ಲಿಕ್ ಮಾಡಿದ್ರೆ TH ಏನಾಗುತ್ತೆ? ಮೇಲೆ ಹೋಗುತ್ತೆ. ಈ ರೀತಿ ಕೆಳಗಡೆ ಬೇಕಾಗಿರೋ ಸಬ್ಸ್ಕ್ರಿಪ್ಟ್, ಮೇಲೆ ಬೇಕಾಗಿರೋ ಸೂಪರ್ ಸ್ಕ್ರಿಪ್ಟ್ ನ ಬಳಸ್ಕೊಂಡು ಈ ರೀತಿ ಫಾರ್ಮುಲಾಗಳನ್ನ ರೆಡಿ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದಿದೆ ಕ್ಯಾಪಿಟಲ್ ಎ ಮತ್ತೆ ಸ್ಮಾಲ್ ಎ ಇದಲ್ಲ, ಅದೇನಪ್ಪಾ ಅಂತಂದ್ರೆ ಚೇಂಜ್ ಆಫ್ ಕೇಸಸ್ ಅಂತ ಹೇಳ್ತೀವಿ. ಏನಪ್ಪ ಚೇಂಜ್ ಆಫ್ ಕೇಸಸ್? ಚೇಂಜ್ ಆಫ್ ಕೇಸಸ್ ಅಲ್ಲಿ ನಾವು ನೋಡೋದಾದ್ರೆ ಎಕ್ಸಾಂಪಲ್ ಆಗಿ ಎಕ್ಸಾಂಪಲ್ ಈ ರೀತಿ ನಾನು ಮಾಡಿದೀನಿ. ಏನಪ್ಪ ಚೇಂಜ್ ಆಫ್ ಕೇಸ್? ನಾನು ಇಷ್ಟೊಂದು ಟೈಪ್ ಮಾಡಿದೀನಿ, ಇಷ್ಟು ಹೇಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದ್ ಲೈನ್ ಅಲ್ಲಿ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಈಗ ಈ ಒಂದ್ ಲೈನ್ ಇದೆ, ಹೌದಾ? ಈ ಒಂದ್ ಲೈನ್ ನಾನು ಒಂಚೂರು ಸ್ವಲ್ಪ ಬೋಲ್ಡ್ ಮಾಡ್ಕೊಂತೀನಿ, ಸ್ವಲ್ಪ ಸೈಜ್ ಅನ್ನ ದೊಡ್ಡ ಮಾಡ್ಕೊಂತೀನಿ. ಯಾಕಂದ್ರೆ ನಿಮ್ಗೆ ಕಾಣ್ಬೇಕಲ್ಲ ಅದನ್ನ ಏನ್ ಡಿಫ್ರೆಂಟ್ ಆಯ್ತು, ಏನಾಯ್ತು ಎಲ್ಲದ್ರಲ್ಲಿ ಅಂತ. ಸೊ ನಾನು ಅದನ್ನ ಹೇಳ್ತೀನಿ. ಈ ಒಂದ್ ಲೈನ್ ಸೆಲೆಕ್ಷನ್ ಮಾಡ್ಕೊಂತೀನಿ. ನೋಡ್ರಿ ನೀಟಾಗಿ ಅಬ್ಸರ್ವ್ ಮಾಡ್ಕೊರಿ. ಇದ್ರಲ್ಲಿ ಏನಾದ್ರು ಎಲ್ಲಾದ್ರೂ ಕ್ಯಾಪಿಟಲ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ಸ್ ನೀವು ಅಬ್ಸರ್ವ್ ಮಾಡ್ಕೊರಿ. ನಾನು ಇವಾಗ ಯಾಕಂದ್ರೆ ಹೇಳ್ತಾ ಇರೋದು ಟಾಪಿಕ್ ಏನಂದ್ರೆ ಸೆಂಟೆನ್ಸ್ ಕೇಸ್. ಚೇಂಜ್ ಆಫ್ ಕೇಸಸ್ ಅಲ್ಲಿ ಯಾವ ರೀತಿ ನಾವು ಚೇಂಜಸ್ ಮಾಡ್ಕೋಬಹುದು. ಈಗ ಏನೇ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಬೇಕಂದ್ರೆ ಹ್ಯಾಂಡ್ ರೈಟಿಂಗ್ ನಾವು ಸ್ಮಾಲ್ ಕ್ಯಾಪಿಟಲ್ ಆ ರೀತಿ ನೋಡ್ಕೊಳೋದಿಲ್ಲ. ನಮ್ಗೆ ಇಷ್ಟ ಬಂದಂಗ್ ನಾವು ಮಾಡ್ಕೊಂಡು ಹೋಗ್ತೀವಲ್ಲ. ಲಾಸ್ಟ್ ನಮ್ದು ಏನಾದ್ರು ಡಾಕ್ಯುಮೆಂಟ್ ಕಂಪ್ಲೀಟ್ ಆಯ್ತು ಅಂದ್ರೆ ಚೇಂಜ್ ಆಫ್ ಕೇಸಸ್ ಅಲ್ಲಿ ಹೋಗಿ ನಮ್ಗೆ ಲೋವರ್ ಕೇಸ್ ಬೇಕಾ, ಅಪ್ಪರ್ ಕೇಸ್ ಬೇಕಾ, ಚೇಂಜ್ ಸೆಂಟೆನ್ಸ್ ಕೇಸ್ ಬೇಕಾ, ಕ್ಯಾಪಿಟಲ್ ಜಿ ಬೇಕಾ, ತೊಗಲ್ ಕೇಸ್ ಬೇಕಾ, ಈ ರೀತಿ ನಾವು ನೋಡ್ಕೊಂಡು ಚೇಂಜಸ್ ಮಾಡ್ಕೋಬಹುದು. ಅದ್ರ ಸಂಬಂಧ ಈ ಟಾಪಿಕ್ ಹೇಳ್ತಾ ಇದ್ದೀನಿ. ಈ ಒಂದ್ ಲೈನ್ ಅನ್ನ ನೀವು ನೋಡ್ಕೊಂಡಿದ್ದೀರಿ. ಇವಾಗ ನಾನು ಸೆಂಟೆನ್ಸ್ ಕೇಸ್ ಅನ್ನ ಕ್ಲಿಕ್ ಮಾಡ್ತೀನಿ. ಇದ್ರಲ್ಲಿ ಏನ್ ಚೇಂಜಸ್ ಆಗುತ್ತೋ ನೋಡ್ರಿ. ಈ ಸೆಂಟೆನ್ಸ್ ಕೇಸ್ ನಾನು ಕ್ಲಿಕ್ ಮಾಡಿದೆ. ಏನಾದ್ರೂ ಚೇಂಜಸ್ ಆಯ್ತಾ ಹೇಳ್ರಿ? ಚೇಂಜಸ್ ಆಯ್ತಾ? ಓಕೆ ಆಯ್ತು. ಏನಾಯ್ತು ಅಪ್ಪ ಅಂತ ಅಂದ್ರೆ ಇಲ್ಲಿ ಫಸ್ಟ್ ಲೆಟರ್ ಏನಿದೆ? ಕ್ಯಾಪಿಟಲ್ ಇದೆ. ಉಳಿದಿದ್ದೆಲ್ಲ ಸ್ಮಾಲ್ ಇದೆ. ಎಲ್ಲಿವರೆಗೂ? ಫುಲ್ ಸ್ಟಾಪ್ ಇರುವವರೆಗೂ.
ಅದಾದ್ಮೇಲೆ ಏನಾಯ್ತು, ಮತ್ತೆ ಕ್ಯಾಪಿಟಲ್ ಇದೆ, ಮತ್ತೆ ಉಳಿದಿದ್ದೆಲ್ಲ ಸ್ಮಾಲ್ ಇದೆ, ಮತ್ತೆ ಎಲ್ಲಿವರೆಗೂ ಫುಲ್ ಸ್ಟಾಪ್ ವರೆಗೂ. ಸೆಂಟೆನ್ಸ್ ಕೇಸ್ ಅಂದ್ರೆ ಒಂದ್ ಸೆಂಟೆನ್ಸ್ ಏನಾದ್ರೂ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇದ್ದು ಉಳಿದಿದ್ದೆಲ್ಲ ಸ್ಮಾಲ್ ಆಗುತ್ತೆ, ಎಲ್ಲಿವರೆಗೂ ಫುಲ್ ಸ್ಟಾಪ್ ಇರುವವರೆಗೂ. ಇದಕ್ಕೆ ಯಾವ ಕೇಸ್ ಅಂತ ಹೇಳ್ತೀವಿ ಅಂದ್ರೆ ಸೆಂಟೆನ್ಸ್ ಕೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದೇನಿದೆ, ಲೋವರ್ ಕೇಸ್ ಅಂತಿದೆ. ಲೋವರ್ ಕೇಸ್ ಅಂತ ಅಂದ್ರೆ ಏನು, ಸ್ಮಾಲ್ ಲೆಟರ್ಸ್ ಎಲ್ಲಾನು ಏನಾಗುತ್ತೆ, ಸ್ಮಾಲ್ ಲೆಟರ್ಸ್ ಅನ್ನ ಹಾಕ್ತಿದೆ. ಎಲ್ಲಾದ್ರೂ ಕ್ಯಾಪಿಟಲ್ ಕಾಣ್ತಿದೆನಾ, ಇಲ್ಲ. ಲೋವರ್ ಕೇಸ್ ಅಂದ್ರೇನು, ಎಲ್ಲ ಸ್ಮಾಲ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಕಾಣುತ್ತೆ. ನೆಕ್ಸ್ಟ್ ಅಪ್ಪರ್ ಕೇಸ್. ಅಪ್ಪರ್ ಕೇಸ್ ಅಂದ್ರೆ ಎಲ್ಲಾನು ಏನಾಯ್ತು, ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಆಗುತ್ತೆ. ಈ ರೀತಿ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಕ್ಯಾಪಿಟಲೈಸ್ ಈಚ್ ವರ್ಡ್ ಇದೆ. ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತಂದ್ರೆ ಏನಪ್ಪಾ, ಕ್ಯಾಪಿಟಲೈಸ್ ಈಚ್ ವರ್ಡ್ ಅಲ್ಲಿ ನಾವೇನಂತಂದ್ರೆ ಇವಾಗ 3 ಅದು. ಇದ್ರ ಬಿಟ್ರೆ ಮತ್ತೇನಾಗಪ್ಪ ಅಂತಂದ್ರೆ, ಈಗ ಕ್ಲಿಕ್ ಮಾಡ್ತೀನಿ ಕ್ಯಾಪಿಟಲೈಸ್ ಈಚ್ ವರ್ಡ್. ಇದ್ರಲ್ಲಿ ಏನಾಯ್ತು ನೋಡ್ರಿ, ಏನಾಯ್ತಪ್ಪ ಅಂದ್ರೆ ಅಲ್ಲಿ ಎಲ್ಲ ನಾವು ನೋಡ್ಕೊಂಡ್ವಿ, ಸೆಂಟೆನ್ಸ್ ಗೆ ಚೇಂಜ್ ಆಗೋದು, ಲೆಟರ್ ಗಳಿಗೆ ಚೇಂಜ್ ಆಗ್ತಿತ್ತು. ಬಟ್ ಇದ್ರಲ್ಲಿ ಏನಂದ್ರೆ ವರ್ಡ್ ಗೆ ಚೇಂಜ್ ಆಗ್ತಿದೆ. ಒಂದ್ ವರ್ಡ್ ಅಲ್ಲಿ ಫಸ್ಟ್ ಲೆಟರ್ ಏನಾಗಿದೆ, ಕ್ಯಾಪಿಟಲ್ ಆಗಿದೆ, ಉಳಿದಿದ್ದು ಸ್ಮಾಲ್ ಇದೆ. ಮತ್ತೆ ಒಂದ್ ವರ್ಡ್ ಬಂತ, ಅಲ್ಲಿ ಕ್ಯಾಪಿಟಲ್ ಇದೆ, ಮತ್ತೆ ಉಳಿದಿದ್ದೆಲ್ಲ ಏನಾಗಿದೆ, ಸ್ಮಾಲ್ ಇದೆ. ಈ ರೀತಿ ನಾವು ಏನಂತಂದ್ರೆ ಕ್ಯಾಪಿಟಲೈಸ್ ಈಚ್ ವರ್ಡ್ ಅನ್ನ ತಗೋಬಹುದು. ನೆಕ್ಸ್ಟ್ ಇನ್ನೊಂದಿದೆ ಟೊಗಲ್ ಕೇಸ್. ಲಾಸ್ಟ್ ಆಪ್ಷನ್ ಏನಿದೆ, ಟೊಗಲ್ ಕೇಸ್ ಅಂತಿದೆ. ಈ ಟೊಗಲ್ ಕೇಸ್ ಅಲ್ಲಿ ಏನಂತಂದ್ರೆ ಇದನ್ನ ಕ್ಲಿಕ್ ಮಾಡ್ತೀನಿ, ಇಲ್ಲಿ ನೋಡ್ರಿ ಚೇಂಜಸ್ ಆಯ್ತು. ಉಲ್ಟಾ ಏನಪ್ಪಾ ಅಂತಂದ್ರೆ ಅಲ್ಲಿ ಕ್ಯಾಪಿಟಲ್ ಈಚ್ ವರ್ಡ್ ಗೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿ ಚೇಂಜ್ ಆಗ್ತಿತ್ತು. ಬಟ್ ಟೊಗಲ್ ಕೇಸ್ ಅಲ್ಲಿ ಏನಾಯ್ತು ಅಂದ್ರೆ ಫಸ್ಟ್ ಲೆಟರ್ ಸ್ಮಾಲ್ ಆಗಿ ಚೇಂಜ್ ಆಯ್ತು, ಉಳಿದಿದ್ದೆಲ್ಲ ಏನಾಯ್ತು ಕ್ಯಾಪಿಟಲ್ ಅಲ್ಲಿ ಬಂತು. ಯಾವುದೇ ಒಂದು ಡಾಕ್ಯುಮೆಂಟ್ ನೀವು ಹೌದಪ್ಪ ಹೆಂಗ್ ಮಾಡೋದು, ಇದನ್ನ ನಾವು ಟೈಪ್ ಮಾಡ್ಬಿಟ್ಟಿವಿ, ಮತ್ತೆ ಕ್ಯಾಪಿಟಲ್ ಹಾಕಿಲ್ಲ, ಸ್ಮಾಲ್ ಹಾಕಿಲ್ಲ, ಏನೋ ಹೆಂಗೋ ಟೈಪ್ ಮಾಡ್ಬಿಟ್ಟಿದೀನಿ, ಫುಲ್ ಸ್ಟಾಪ್ ಕೊಟ್ಟಿಲ್ಲ ಅನ್ನೋ ಚಿಂತೆನೆ ಬೇಡ. ನೀವು ಎಲ್ಲಾನು ಟೈಪ್ ಮಾಡಿದ್ಮೇಲೆ ಚೇಂಜ್ ಆಫ್ ಕೇಸಸ್ ಅಲ್ಲಿ ಬಂದ್ಬಿಟ್ಟು ನೀವನ್ನ ನೀಟಾಗಿ ನಿಮ್ಗೆ ಯಾವ ಲೆಟರ್ಸ್ ಅಲ್ಲಿ ಬೇಕು ಅದನ್ನ ನೋಡ್ಕೊಂಡು ಮಾಡ್ಕೋಬಹುದು. ಓಕೆನಾ, ಈ ರೀತಿ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ಎಕ್ಸಾಂಪಲ್ ಆಗಿ ಈಗ ಹ್ಯಾಂಡ್ ರೈಟಿಂಗ್ ಸೈಜ್ ಅಲ್ಲಿ ಫಾಂಟ್ ಕಲರ್ ನಾನು ಹಾಕ್ತೀನಿ. ಹೆಡ್ಲೈನ್ ಕಲರ್ ಮತ್ತೆ ಫಾಂಟ್ ಕಲರ್ ಈ ರೀತಿ ಇರುತ್ತಲ್ಲ, ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ನಿಮ್ಗೆ. ನೆಕ್ಸ್ಟ್ ಇದು ನಮ್ಗೆ ಹೆಡ್ಲೈನ್ ಅಂತ ತಿಳ್ಕೊರಿ. ಇದನ್ನ ನಾನು ಸ್ವಲ್ಪ ಬೋಲ್ಡ್ ಅಂಡರ್ಲೈನ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂತೀನಿ. ಈ ರೀತಿ ನಾನು ಎಲ್ಲದಕ್ಕೂ ಮಾಡ್ಕೊಂತ ಹೋಗ್ತೀನಿ. ಓಕೆನಾ, ಇದು ನಮ್ಗೆ ಹೆಡ್ಲೈನ್. ಈ ರೀತಿ ನಾನು ಮಾಡ್ಕೊಂಡೆ. ನೆಕ್ಸ್ಟ್ ಇದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಈ ರೀತಿ ನಾನು ಮಾಡಿದೆ. ಓಕೆನಾ, ಇದು ಹೆಡ್ಲೈನ್, ಇದು ಎಕ್ಸ್ಪ್ಲೇನ್, ಹೆಡ್ಲೈನ್ ಎಕ್ಸ್ಪ್ಲೇನ್, ಹೆಡ್ಲೈನ್ ಎಕ್ಸ್ಪ್ಲೇನ್, ಈ ರೀತಿ ನಾನು ಮಾಡಿದೆ. ಇವಾಗ ಏನಪ್ಪಾ ಅಂತಂದ್ರೆ ಈ ಹೆಡ್ಲೈನ್ಗೆ ಒಂದು ನಾವು ಹೈಲೈಟ್ ಕಲರ್, ನಾವು ಟೆಕ್ಸ್ಟ್ ಬುಕ್ ಓದ್ಬೇಕಾದ್ರೆ ಹೈಲೈಟ್, ಹೌದಾ, ನಮ್ಗೆ ಏನಾದ್ರು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಮಾರ್ಕರ್ ಇಂದ, ಯಾಕಂದ್ರೆ ನಾವು ನೋಡಿದ ತಕ್ಷಣ ನಮ್ಗೆ ಹೈಲೈಟ್ ಆದಪ್ಪ ಇದು ಅಂತ ಅನಿಸ್ಬೋದಲ್ಲ, ಅದಕ್ಕೆ ನಮ್ಗೆ ಏನಂದ್ರೆ ಹೈಲೈಟ್ ಕಲರ್ ಹಾಕ್ಬೇಕಂತಂದ್ರೆ ಏನು, ಇದು ಪೆನ್ ಇದೆ ಅಲ್ಲ, ಆ ಮಾರ್ಕರ್ ಅನ್ನ ತಗೊಂಡು ಅದಕ್ಕೆ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ಸ್ ಅನ್ನ ಹಾಕೊಂಡು ಹೋಗ್ಬೋದು. ಒಂದೊಂದು ಹೆಡ್ಲೈನ್ಗೆ ಒಂದೊಂದು ಕಲರ್ಸ್ ಅನ್ನ ಹಾಕೋರಿ. ಈ ರೀತಿನ ಮಾಡ್ಕೊಂತ ಹೋಗ್ಬೋದು. ಓಕೆನಾ, ಈ ರೀತಿ ಆದ್ಮೇಲೆ ಇದ್ರ ಎಕ್ಸ್ಪ್ಲೇನ್ ಗೆ ಈಗ ಹೆಡ್ಲೈನ್ ಒಂದು ಕೊಟ್ಟಿದ್ದೀನಿ. ಓಕೆನಾ, ಎಕ್ಸ್ಪ್ಲೇನ್ ಒಂದು ಕಲರ್ ಬೇಕಲ್ಲ, ಅದನ್ನ ಯಾವ ರೀತಿ ಮಾಡ್ಬೇಕು, ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡಿ ಇದು ಹ್ಯಾಂಡ್ ರೈಟಿಂಗ್ ಕಲರ್, ನಿಮ್ಗೆ ಯಾವ ಕಲರ್ ಬೇಕೋ ಆ ರೀತಿ ಕಲರ್ಸ್ ಅನ್ನ ಮಾಡ್ಕೊಂತ ಹೋಗ್ಬೋದು. ಈ ರೀತಿಯಾಗಿ ಒಂದೊಂದು ಕಲರ್ ಅನ್ನ ನೀವು ಚೂಸ್ ಮಾಡ್ಕೋಬಹುದು. ಓಕೆನಾ, ಇದು ಯಾವುದು ಫಾಂಟ್ ಕಲರ್ ಅಂತಾನು ಹೇಳ್ತೀವಿ. ಈ ರೀತಿ ಮಾಡ್ಕೊಂಡು ಇದಕ್ಕೆ ಮತ್ತೆ ನೀವೇನಂದ್ರೆ ಆಲ್ ಸೆಲೆಕ್ಷನ್ ಅಂದ್ರೆ ಕಂಟ್ರೋಲ್ ಇಟ್ಕೊಂಡೇ ಹೊಡೆದ್ರೆ ಏನಾಗುತ್ತೆ, ಆಲ್ ಸೆಲೆಕ್ಷನ್ ಆಗುತ್ತೆ. ಇದರಲ್ಲಿ ಚೇಂಜ್ ಆಫ್ ಕೇಸಸ್ ಅಲ್ಲಿ ನಾನು ಹೇಳಿದೆ ಯಾವ ಕೇಸಸ್ ಅಲ್ಲಿ ಬೇಕೋ ಆ ಕೇಸಸ್ ಅಲ್ಲಿ ನೀವು ತಗೋಬಹುದು. ತಗೊಂಡು ಈ ರೀತಿ ಮಾಡ್ಕೊಂಡು ರೆಡಿ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದೇನಂದ್ರೆ MS ವರ್ಡ್ ಜಸ್ಟ್ ಇಷ್ಟು ಸಾಕು ನಿಮ್ಗೆ. ನನ್ನ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.